ಹಾಯ್ ಫ್ರೆಂಡ್ಸ್, ಇವತ್ತು ನಾವು 38 ಸೈಜ್ ಬ್ಲೌಸ್ ಕಟಿಂಗ್ ಮಾಡೋಣ. ಇದಕ್ಕೆ ನಮಗೆ ಬೇಕಾಗಿರೋದು ಒಂದು ಟೇಪು, ಒಂದು ಸಿಡಿ, ಗುಂಡ್ ಪಿನ್ನು, ಮಾರ್ಕಿಂಗ್ ಚಾಕು, ಒಂದು ಸ್ಕೇಲು ಅಷ್ಟೇ. ಈಗ ನಾನು ಇದನ್ನು ಮಾರ್ಕಿಂಗ್ ಮಾಡೋದಕ್ಕೆ ಬ್ಲೌಸ್ ಮೆಷರ್ಮೆಂಟ್ ಬ್ಲೌಸಿಂದನೇ ಮಾಡ್ತಾ ಇದ್ದೀನಿ. ಮೆಷರ್ಮೆಂಟ್ ತೊಗೊಳೋಣ ಫಸ್ಟು. ನೋಡಿ, ಈ ಜಾಯಿಂಟಿಂದ ಇಲ್ಲಿ ಫ್ರಂಟ್ ಉಪ್ಪಟ್ಟಿದೆಯಲ್ಲ ಆ ಕಡೆ ತೊಗೋಬೇಕು. ನೋಡಿ, 9.25 ಇಂಚ್ ಬರುತ್ತೆ, ಸರಿನಾ? ಬ್ಯಾಕ್ ಲೆಂತ್ ಇಲ್ಲಿ ಜಾಯಿಂಟ್ ಮಾಡಿದೀವಲ್ಲ, ಈ ಜಾಯಿಂಟ್ ಗಂಟ ಬರಬೇಕು. ಆ ಜಾಯಿಂಟ್ ನಂಗೆ ಕೋಡ್ ಮಾಡಿ ಇಟ್ಕೊಂಡು ಹೆಂಗೆ ಟೇಪ್ ಹಾಕಿ 14.25 ಬರುತ್ತೆ, ನೋಡ್ಕೊಳ್ಳಿ. ಇವಾಗ ಮಾರ್ಕ್ ಮಾಡೋಣ. ಇಲ್ಲಿ ಬಾಟಮಲ್ಲಿ 1/2 ಇಂಚು ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು. ಇಲ್ಲಿಂದ 14.25 ಆಮೇಲೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಶೋಲ್ಡರ್ ಅಟ್ಯಾಚ್ಗೆ. ಇವಾಗ ಟೋಟಲಿ 15.25 ಆಯಿತು. ಈ 15.25ಗೂ ಇಲ್ಲೊಂದು ಮಾರ್ಕ್ ಹಾಕೋಣ. ನೋಡಿ, ಈ ಕಡೆ ಒಂದು ಲೈನು, ಅದೇ 1/2 ಇಂಚ್ ಕೆಳಗಡೆ ಒಂದು ಲೈನ್. ಇವಾಗ ಇದಕ್ಕೆ ಅಂಕ್ಲಿಂದ ಹಾಳಾಗಬೇಕಲ್ವಾ? ಈ ರೆಡಿ ಬ್ಲೌಸ್ ಇದೆಯಲ್ವಾ, ಇದನ್ನೇ ಹಿಂಗೆ ಇಕ್ಕೊಳ್ಳೋಣ. ನೋಡಿ, ಸ್ಟ್ರೈಟ್ ಹಿಂಗೆ ಇಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಒಂದು ಮಾರ್ಕ್ ಇಲ್ಲಿಂದ ನೋಡಿ ಎಷ್ಟು ಬಂತು ಅಂತ, 6 ಇಂಚು. ಅದೇ 6 ಇಂಚ್ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ, ಸ್ಟ್ರೈಟ್ ಲೈನ. ಇವಾಗ ಬ್ಯಾಕ್ ಡೀಪು ಎಲ್ಲ ನಾವು ಅಳತೆ ಬ್ಲೌಸಿಂದನೇ ಮಾಡ್ಬೋದು, ಸಪ್ರೇಟಾಗಿ ಏನು ಅಳತೆ ತೊಗೋಬೇಕಾಗಿಲ್ಲ. ಇಲ್ಲಿ 1/2 ಇಂಚ್ ಸ್ಟಿಚಿಂಗ್ ನಾವು ಒಳಗೆ ಮಾರ್ಕ್ ಮಾಡಿದ್ದೀವಿ, ಅದರಿಂದ ರೆಡಿಗೆ ಇಟ್ಟುಬಿಟ್ರೆ ನೋಡಿ ಈ ಮಾರ್ಕ್ ಬಂತು. ಸ್ಟಿಚಿಂಗ್ ಅರ್ಧ ಇಂಚು ಮೇಲೆ ಇಕ್ಕೋಬೋದು, ಒಂದು 1/4 ಇಂಚ್ ಇಕ್ಕೊಂಡ್ರೆ ಸಾಕು. ನಾವು ಸ್ಟಿಚಿಂಗ್ಗೆ ಇಕ್ಕೊಂಡು ಸ್ಟ್ರೈಟ್ ಲೈನ್ ಒಂದು, ಇವ್ರಿಗೆ ಶೋಲ್ಡರು ನೋಡಿ 2.5 ಇದೆ, ಅರ್ಧ ಇಂಚ್ ಒಳಗೆಗೆ 3 ಇಂಚ್ ಇಟ್ಕೊಳ್ಳೋಣ. 3 + 1/4 ಇಂಚ್ ಈ ಕಡೆಗೆ 3 1/4 ಇಂಚ್ ಆಗುತ್ತೆ. ಈ ಕಡೆಯಿಂದ ಒಂದು 3 ಇಂಚು, ಇವಾಗ ನಾನು ಇವ್ರಿಗೆ ಇಲ್ಲಿ ಒಂದು 2.25 ಇಡ್ತೀನಿ. ನೋಡಿ, ಈಗ ಇಲ್ಲಿ ನೆಕ್ ಬಿಡಿಸ್ಬೇಕಲ್ವಾ, ಇಲ್ಲಿಂದ ಇಲ್ಲಿಗೆ ನಾವು 2.25 ಇಂಚ್ ಇಟ್ಕೊಳ್ಳೋಣ. ಇಲ್ಲಿಂದ ನಾವು 3.25, ಟೋಟಲಿ ನಮ್ಗೆ ಇಲ್ಲಿ 6 ಇಂಚ್ ಆಯಿತು. 38 ಸೈಜ್ಗೆ ನಾವು 6 ಇಂಚ್ ಡೀಪ್ಗೆ. ನೋಡಿ, 38 ಸೈಜು, ಇದಕ್ಕೆ ಭುಜ ಒಂದೇ ನಾವು ಶೋಲ್ಡರ್ 6 ಇಂಚ್ ಇಟ್ಟಿದ್ದೀವಿ. ಅದೇ ಥರ ಕಂಕ್ಳಿನ ಆಳಕ್ಕೂ 6 ಇಂಚ್ ಇಟ್ಟಿದ್ದೀವಿ, ಸರಿನಾ? ಇವಾಗ ಇಲ್ಲಿ 2.25 ಇಟ್ಟಿದ್ದೀವಿ. ಇವರು ಡೀಪ್ ಜಾಸ್ತಿ ಬೇಕಾದ್ರೆ ಇಲ್ಲಿ ನಾವು ಅರ್ಧ ಇಂಚ್ ಸೇರಿಸ್ಕೊಬೋದು. ಇವ್ರಿಗೆ ಡೀಪ್ ಜಾಸ್ತಿ ಬೇಡವಂತೆ, ಅಗಲ ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು 3 ಇಂಚ್ ಇಡ್ತಾ ಇದ್ದೀನಿ. ಅದಕ್ಕೆ ಸ್ಟ್ರೈಟ್ ಒಂದು ಲೈನು. ಇವಾಗ ಈ ಸಿಡಿ ಹೇಳಿದ್ನಲ್ವಾ, ಇದನ್ನು ತಗೊಳ್ಳೋಣ. ಹಿಂಗೆ ತಗೊಂಡು ಹಿಂಗೆ ಮಾರ್ಕ್ ಮಾಡೋಣ. ಇವಾಗ ನೋಡಿ, ಇಲ್ಲಿ 3 ಇಂಚ್ ಇದೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ 3.25 ಇದೆ. ಅದೇ 3.25ನ ಇಲ್ಲಿ ನೋಡಿ ಈ ಲೈನಿಂದ ಇಕ್ಕೋಬೇಕು. ಇಕ್ಕೊಂಡು ಇವಾಗ ಇಲ್ಲೊಂದು ಸ್ಟ್ರೈಟ್ ಲೈನ್, ಆಯ್ತಾ? ಇವಾಗ ಈ ಸಿಡಿ ಮಾರ್ಕ್ ಇಲ್ಲಿ ಇಕ್ಕೊಳ್ಳೋಣ. ಇದಕ್ಕೆ ಯಾವುದೇ ಥರ ಮೆಷರ್ಮೆಂಟ್ ಏನು ಬೇಡ. ಮೆಷರ್ಮೆಂಟ್ ನೋಡಿ ನಾವು ಮಾಡ್ತೀವಿ ಅಂದರೆ ಅದು ನಮಗೆ ಟೆನ್ಷನ್, ಅರ್ಥ ಆಗಲ್ಲ. ಇವಾಗ ಇದಿಷ್ಟು ಮಾಡ್ಕೊಳ್ಳಿ, ಎಲ್ಲ ಕಡೆನೂ ಶೇಪ್ ಕರೆಕ್ಟಾಗಿ ಬರುತ್ತೆ. ಅಂದರೆ ಇಲ್ಲಿ ಏನು ಮೆಷರ್ಮೆಂಟ್ ಇರ್ತೀವೋ ಈ ಡೀಪಿಂದ ಮಾರ್ಕ್ ಮಾಡಿರ್ತೀವಲ್ಲ, ಈ ಕ್ರಾಸ್ ಲೈನಲ್ಲೂ ಅಷ್ಟೇ ಮೆಷರ್ಮೆಂಟ್ ಇಕ್ಕೋಬೇಕು. ಇವಾಗ ನಾವು ಚೆಸ್ಟ್ ಮೆಷರ್ಮೆಂಟ್ ನೋಡಬೇಕಾಗಿತ್ತಲ್ವ, ನೋಡಿದ್ವಿ ಆಗಲೇ 9.25 ಇತ್ತು. ಇನ್ನೊಂದು ಸಲ ನೋಡ್ಕೊಳ್ಳೋಣ. ನೋಡಿ, ಈ ಜಾಯಿಂಟಿಂದ ಉಕ್ಸ್ಕೊಟ್ಟಿದ್ದಲ್ಲ ಇಲ್ಲಿ ಗಂಟ ನೋಡಿ 9.25 ಇದೆ. 9.25ಗೆ ಹಂಗೆ ಒಂದು ಲೈನ್, 9.25 + ಅರ್ಧ ಇಂಚು, 9.25 ಒಂದು ಲೈನು. ಇದನ್ನ ಹಾಕ್ಕೊಂಡ್ವಾ? ಇವಾಗ ನೋಡಿ, ಹಿಂಗೆ ಬ್ಲೌಸ್ ತಗೊಂಡು ಇಲ್ಲಿ ಮೆಜರ್ ಮಾಡಿ ಗೊತ್ತಾಗೋಗುತ್ತೆ. ಇಲ್ಲಿ ಮೆಜರ್ ಮಾಡಿದ್ರೆ 8.25 ಬಂತು.
ಇವಾಗ ನಾವಿಲ್ಲೂ ಮೆಷರ್ ಮಾಡೋಣ. ನೋಡಿ ಬರ್ತಾ 8 ಮುಕ್ಕಾಲು ಬರ್ತಾ ಇದೆ. ಹಾಗಾದರೆ ಸೇಮ್ 9 ಕಾಲು ಇಟ್ಕೊಳ್ಳೋಣ, ಅರ್ಧ ಇಂಚ್ ಎಕ್ಸ್ಟ್ರಾ ಬೇಡ. ನಾವು ನೋಡಿ ಕರೆಕ್ಟ್ ಪಕ್ಕ 8 ಕಾಲು ಬಂದಿದೆ. ಹ್ಞೂ 8 ಕಾಲು ನೋಡ್ಕೊಳ್ಳಿ, ಅದೇ ಮೆಷರ್ಮೆಂಟ್ ಇಲ್ಲೂ ಬಂತು. ಇವಾಗ ಸೊಂಟ ಇಲ್ಲಿಂದ ಇಲ್ಲಿಗೆ ತೊಗೊಳೋಣ. 16.5 ಇದೆ. 16.5 ಅರ್ಧ 8 ಕಾಲು. 8 ಕಾಲ್ಗೊಂದು ಮಾರ್ಕು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು, ಯಾಕಂದರೆ ಇದು ಡಾಟ್ ಹಿಡಿತೀವಿ ಅದಕ್ಕೋಸ್ಕರ. ಇವಾಗ ಇಲ್ಲಿಂದ ಇಲ್ಲಿಗೂ 9 ಕಾಲು ಆಯಿತಾ. ಈ 9 ಕಾಲನ್ನ ಹಿಂಗೆ ಅರ್ಧ ಟೇಪ್ನ ಅಲ್ಲೇ ಫೋಲ್ಡ್ ಮಾಡ್ಕೊಳ್ಳಿ, ಸೆಂಟರ್ ಸಿಗುತ್ತೆ ನಿಮಗೆ, ನೋಡ್ಕೊಳ್ಳಿ ಸರಿನಾ. ಇದು ಸೆಂಟರ್. ಈ ಡೀಪ್ಗಿನ ಒಂದು 1.5 ಇಂಚ್ ಕೆಳಗಡೆ ಮಾಡ್ಕೊಳೋಣ ಸಾಕು ಡಾಟ್ ಹಿಡಿಯೋದಕ್ಕೆ. ನೋಡಿ ಇಲ್ಲಿಂದ 4.5 ಬಂತು, ಅದೇ 4.5ನೇ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ನಾವು ಬ್ಲೌಸ್ ಹೊಲಿಯುವಾಗ ಈ ಕಡೆ ಒಂದು ಅರ್ಧ ಇಂಚು, ಈ ಕಡೆ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡಿದ್ರೆ ನಮ್ಮ ಡಾಟ್ ಪಾರ್ಟ್ ಕರೆಕ್ಟಾಗಿ ಸಿಕ್ಬಿಡುತ್ತೆ, ಸರಿನಾ. ಈಗ ಇಲ್ಲಿಂದ ನಾನು 1.5 ಇಂಚ್ ಇಕ್ಕೊತಾ ಇದ್ದೀನಿ. ಈ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನ್, ಮುಗೀತು. ಬ್ಯಾಕ್ ಪ್ಯಾಟು ಮುಗೀತು. 38 ಸೈಜ್ ಇದು ಬ್ಯಾಕ್.